ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬುತ್ತು ಚೋನು ಚಾನಲ್. ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀವಿ ನಾವಿಬ್ಬರೂ ನಮ್ಮ ಚಾನಲ್ಗೆ. ಬಟ್ ಬೆಳಗ್ಗೆ ಇದು ಸರಿಸುಮಾರು 4:45 ಇನ್ ದ ಮಾರ್ನಿಂಗ್. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಧಾರವಾಡ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಅತ್ತೆ ಮನೆ, ನಮ್ಮ ಹೆಂಡ್ತಿ ಮನೆಗೆ. ಸೊ ನಾವು ಇದನ್ನ ಏನಕ್ಕೆ ವ್ಲಾಗ್ ಆಗಿ ಮಾಡೋಣ ಅಂದ್ಕೊಂಡ್ವಿ ಅಂತ ಹೇಳಿದ್ರೆ, ಸೊ ನಾವು ಹೋಗ್ತಾ ಇರೋದು ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಬಿಟ್ಟಿದ್ದಾರಲ್ಲ ಹೊಸ ಟ್ರೈನು. ಅದರಲ್ಲಿ ನಾರ್ಮಲ್ ಟ್ರೈನಲ್ಲಿ ಹೋಗ್ತೀವಿ, ಒಂದೊಂದು ಸಲ ಕಾರಲ್ಲಿ ಹೋಗ್ತೀವಿ. ಬಟ್ ಈ ಸಲ ವಂದೇ ಭಾರತ್ನ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೊರಟಿದ್ವಿ. ಸೊ ಇದು ನೋಡ್ತಿರ್ಬೋದು ನೀವು, ಕೆಂಪೇಗೌಡ ರೈಲ್ವೆ ಸ್ಟೇಷನ್ ಇದು. ಸೊ ಟ್ರೈನ್ ಹತ್ರ ಬಂದ್ವಿ. ಇಲ್ಲೊಂದು ಮಿಸ್ಟೇಕ್ ಮಾಡಿದ್ವಿ. ಏನು ಗೊತ್ತಾ, ಈ ಟ್ರೈನ್ ನೋಡಿದ್ರೆ ನಿಮ್ಗೆ ಯಾವ ಆ್ಯಂಗಲಲ್ಲಾದರೂ ವಂದೇ ಭಾರತ್ ಅನಿಸುತ್ತಾ ಇಲ್ಲ ನಾರ್ಮಲ್ ಟ್ರೈನ್ ಅನಿಸುತ್ತಾ? ಸೊ ನಾವು ನಮ್ದು ಇದೇ ಇರ್ಬೋದೇನೋ ಅಂದ್ಬಿಟ್ಟು ಇದನ್ನು ಹತ್ಕೊಂಡಿದ್ವಿ. ಆಮೇಲೆ ಅಲ್ಲಿ ಹೋಗಿ ವಿಚಾರಿಸಿದ ಮೇಲೆ ಗೊತ್ತಾಯಿತು ಇದು ನಮ್ಮದಲ್ಲ, ನಾವು ಬೇರೆ ಯಾವುದೋ ಟ್ರೈನಿಗೆ ಬಂದುಬಿಟ್ಟಿದ್ದೀವಿ ಅಂತ ಹೇಳಿಬಿಟ್ಟು. ನನಗೂ ಅದೇ ದೊಡ್ಡ ಡೌಟ್ ಆಗ್ತಾಯಿತ್ತು. ಆಮೇಲೆ ಟೈಮಾಗಿ ಹೋಗಿತ್ತು, ಬರೀ 1 ನಿಮಿಷ ಇತ್ತು, ಪಕ್ಕದಲ್ಲೇ ಇತ್ತು ಟ್ರೈನು. ಓಡೋಗಿ ಹತ್ಕೊಂಡ್ವಿ. ಸೊ ಇವಾಗ ಕೂತಿರೋದು ನಾವು ವಂದೇ ಭಾರತ್ ಟ್ರೈನು. ಸೊ ಇದರಲ್ಲಿ ಏನೇನು ಫೆಸಿಲಿಟೀಸ್ ಇರುತ್ತೆ, ಏನೇನಿರುತ್ತೆ ಎಲ್ಲನೂ ನಿಮ್ಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಬನ್ನಿ ವಂದೇ ಭಾರತ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ. ವಂದೇ ಭಾರತ್ ಟ್ರೈನು ಮುಂದ್ಗಡೆಯಿಂದ ಕಾಣಿಸೋಕ್ಕೆ ಹೆಂಗಿರುತ್ತೆ ಅಂತ ಆಮೇಲೆ ತೋರಿಸ್ತೀನಿ. ಸದ್ಯಕ್ಕೆ ನಿಮಗೆ ಒಳಗಡೆ ಹೆಂಗಿರುತ್ತೆ, ಏನೇನು ಫೆಸಿಲಿಟೀಸ್ ಅಂತ ತೋರಿಸಿರ್ತೀನಿ. ಬಿಕಾಸ್ ನಮಗೆ ಟೈಮ್ ಇರಲಿಲ್ಲ, ಬಂದ ತಕ್ಷಣ ಬೇಗ ಹತ್ಕೊಬೇಕಿತ್ತು ವೀಡಿಯೋ ಮಾಡೋಕ್ಕೆ. ಸೊ ಬನ್ನಿ ಒಳಗಡೆ ಹೆಂಗಿರುತ್ತೆ ನೋಡೋಣ. ಇನ್ನು ನಿಮಗೆ ಬೆಂಗಳೂರಿಂದ ಧಾರವಾಡಕ್ಕೆ ವಂದೇ ಭಾರತಲ್ಲಿ ಎಷ್ಟು ಸ್ಟಾಪು ಅಂತ ಹೇಳಿದ್ರೆ, ಬರೀ 3-4 ಸ್ಟಾಪ್ ಅಷ್ಟೇ. ಫಸ್ಟ್ KSR ಬೆಂಗಳೂರು ಬಿಟ್ಟರೆ ದಾವಣಗೆರೆ ಬಿಟ್ಟರೆ ಡೈರೆಕ್ಟಾಗಿ ಹುಬ್ಳಿ ಆದಮೇಲೆ ಧಾರವಾಡ. ಸೊ ಇಷ್ಟೇ ಸ್ಟಾಪ್ ನಿಮಗೆ ವಂದೇ ಭಾರತ್ ಟ್ರೈನಲ್ಲಿ. ಆಲ್ಮೋಸ್ಟ್ 5.5-6 hours ಒಳಗಡೆ ನಿಮಗೆ ಧಾರವಾಡ ರೀಚ್ ಆಗುತ್ತೆ. ನೀವು ಅಲ್ಲಿ ನೋಡ್ತಿರ್ಬೋದು, ಮಿನರಲ್ ವಾಟರ್ ಕೂಡ ಕೊಡ್ತಾ ಇದ್ದಾರೆ. ಅದು ಫ್ರೀಯಾಗೇ ಕೊಡ್ತಾರೆ ನಿಮಗೆ. ಬಟ್ ಏನಂತ ಹೇಳಿದ್ರೆ, ನೀವು ಟಿಕೆಟ್ ಬುಕ್ ಮಾಡ್ಕೊಬೇಕಾದ್ರೆ ಅಲ್ಲಿ ಒಂದು ಆಪ್ಷನ್ ಇರುತ್ತೆ, ಫುಡ್ಡು ಚೂಸ್ ಮಾಡ್ತೀರಾ ಇಲ್ವಾ ಅಂತ. ಅದನ್ನು ನೀವು ಚೂಸ್ ಮಾಡ್ಕೊಬೇಕಾಗುತ್ತೆ. ಬಟ್ ಈ ವಾಟರ್ ಬಾಟ್ಲೆಲ್ಲ ಎಲ್ಲರಿಗೂ ಕೊಡ್ತಾರೆ. ಸೊ ಇದರಲ್ಲೇನು ದುಡ್ಡು ತೊಗೊಳ್ಳೋದು ಆ ಥರ ಏನಿಲ್ಲ, ಅದು ಫ್ರೀಯಾಗಿ ಕೊಡ್ತಾರೆ. ಅದಾದಮೇಲೆ ನಿಮಗೆ ನೋಡ್ತಿರ್ಬೋದು, ಇವಾಗ ನ್ಯೂಸ್ ಪೇಪರು ಬೆಳಗ್ಗೆ ಎಲ್ಲರಿಗೂ, ಅಂದರೆ ಯಾರು ನ್ಯೂಸ್ ಪೇಪರ್ ಓದ್ತೀನಿ ಅಂತ ಹೇಳ್ತಾರೋ ಅವ್ರಿಗೆಲ್ಲರಿಗೂ ಕೊಡ್ತಾರೆ. ಸೊ ನಾನು ಒಂದು ಇಸ್ಕೊಂಡಿದ್ದೆ. ನ್ಯೂಸ್ ಪೇಪರ್ ಕೈಗೆ ಕೊಟ್ಟ ತಕ್ಷಣ ಎಲ್ಲ ಯಾವ ರೇಂಜಲ್ಲಿ ಓದ್ತಾಯಿದ್ರು ಅಂತ ಹೇಳಿದ್ರೆ, ಡೈಲಿ ಇವರೆಲ್ಲ ನ್ಯೂಸ್ ಪೇಪರ್ನ ಓದೋರ ಥರ. ಬಟ್ ಇಟ್ಸ್ ಓಕೆ, ಬನ್ನಿ ನಾವು ವಾಶ್ರೂಮ್ ಹೆಂಗಿದೆ ಅಂತ ನೋಡೋಣ ಈ ಟ್ರೈನಲ್ಲಿ. ಸೊ ನಿಮಗೆ ವಾಶ್ರೂಮ್ ಅಂದ ತಕ್ಷಣ ಇಂಡಿಯನ್ ಸ್ಟೈಲಲ್ಲಿ ಮತ್ತು ನಿಮಗೆ ವೆಸ್ಟರ್ನ್ ಸ್ಟೈಲಲ್ಲಿ ಎರಡೂ ಸಿಗುತ್ತೆ. ಸೊ ಒಳಗಡೆ ಹೋಗಿ ನೋಡೋದಾದರೆ ತುಂಬ ಕ್ಲೀನಾಗಿ ನೀಟಾಗಿಯೇ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ ಲೈಕ್ ಕೈ ತೊಳ್ಕೊಳ್ಳೋಕ್ಕೆ ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ಆಮೇಲೆ ನಿಮಗೆ ಏನು ಸೋಪ್ ಇಟ್ಕೊಳ್ಳೋಕ್ಕೆ ಸೈಡಲ್ಲಿ ಜಾಗ ಇದೆ. ಅದು ಬಿಟ್ಟರೆ ಕ್ಲೀನಾಗಿತ್ತು ಎಲ್ಲನೂ, ಕಮ್ಮೋಡಿತ್ತು. ಇನ್ನು ನಾನು ಆ್ಯಕ್ಚುಲಿ ವೆಸ್ಟರ್ನ್ ಸ್ಟೈಲ್ ಒಳಗಡೆ ಹೋಗಿದ್ದೆ, ನೋಡಿದೆ. ಬಟ್ ಕಂಪ್ಯಾರಿಟಿವ್ಲಿ ಬೇರೆ ಟ್ರೈನ್ಗೆ ಚೆನ್ನಾಗಿತ್ತು. ಬನ್ನಿ ನಿಮ್ಗೊಂದು ಇವಾಗ ಬ್ಯೂಟಿಫುಲ್ ಆಗಿರೋ ಒಂದು ವ್ಯೂ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಬೆಳಗ್ಗೆ ಆದಮೇಲೆ ಯಾರಿಗಾದ್ರೂ ಅಷ್ಟೇ ಟೀ ಇಲ್ಲ ಅಂದರೆ ಕಾಫಿ ಬೇಕೇ ಬೇಕು. ಸೊ ಇವಾಗ ನೀವು ನೋಡ್ತಿರೋದು ನಮಗೆ ಕಾಫಿ ಕುಡಿಯೋಕ್ಕೆ ಏನು ಬೇಕು ಅದು ಅವರು ಕೊಡ್ತಾ ಇರೋದು. ಸೊ ಇದೆಲ್ಲನೂ ಫ್ರೀನೇ. ನೋಡ್ತಿರ್ಬೋದು ನೀವು, ಕ್ಲಾಸಿಕ್ ಕಾಫಿ ಅಂದ್ಬಿಟ್ಟು ಒಂದು ಇನ್ಸ್ಟಂಟ್ ಕಾಫಿದು ಎಲ್ಲ ಮಿಕ್ಸ್ ಆಗಿರೋ ಪೌಡ್ರ್ ಥರ ಬರುತ್ತೆ ಪ್ಯಾಕೆಟಲ್ಲಿ, ಅದನ್ನು ಕೊಟ್ಟಿರೋದು. ಇನ್ನೊಂದು ನಿಮಗೆ ಯೂನಿಬಿಕ್ ಅವ್ರದ್ದು ಬಿಸ್ಕೆಟ್, ಅದು ಚೆನ್ನಾಗಿರುತ್ತೆ. ಇದನ್ನು ನಾನು ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ ಆಚೆ ಕಡೆ. ಸೊ ಇಲ್ಲೂ ನೋಡಿ ಅದನ್ನು ಖುಷಿ ಆಯಿತು. ಸೊ ಬನ್ನಿ ರೆಡಿ ಮಾಡ್ಕೊಂಡು ಕಾಫಿ ಕುಡಿಯೋಣ. ಸೊ ನೋಡ್ತಿರ್ಬೋದು ನೀವು, ನಮ್ಮ ವೈಫು ಪೇಪರಲ್ಲಿ
ಬೇರೆ ಏನೂ ಓದ್ತಿರ್ಲಿಲ್ಲ. ಆ ಕಾಮಿಕ್ ಬರುತ್ತಲ್ಲ, ಚಿಕ್ಕ ವಯಸ್ಸಿರ್ಬೇಕಾದ್ರೆ ನಾವು ಆವಾಗ ಓದ್ತಿದ್ವಿ. ಅದೇ ಥರ ಇವಾಗಲೂ ನೋಡೋಣ ಅಂದ್ಬಿಟ್ಟು ಏನಿದೆ ಅಂತ ಓದ್ತಾ ಇದ್ವಿ. ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ಕಾಫಿ ಕುಡ್ಕೊಂಡು ಮತ್ತು ವಂದೇ ಭಾರತ್ ಟ್ರೈನ್ ಬಗ್ಗೆ ಮಾತಾಡಿಕೊಂಡು ಕೂತಿದ್ವಿ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಅಂತ ನಮ್ಮ ವೈಫ್ ಹೇಳ್ತಾಯಿದ್ರು. ಬಟ್ ಇವಾಗ ಏನಂತ ಹೇಳಿದ್ರೆ ನನಗೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಬೇಕು ಅನ್ನಿಸ್ತಾ ಇದೆ. ಕಣ್ಣಲ್ಲಿ ತುಂಬ ನಿದ್ದೆ ತುಂಬಿಕೊಂಡಿದ್ದೆ, ಬಿಕಾಸ್ ಬೆಳಗ್ಗೆ ಬೇಗ ಇದ್ದಿತ್ತು. ಸೊ ಸ್ವಲ್ಪ ಹೊತ್ತು ನಾನು ನಿದ್ದೆ ಮಾಡ್ತೀನಿ. ನಿದ್ದೆ ಆದಮೇಲೆ ನಿಮಗೆ ಸಿಗ್ತೀನಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇನ್ನೊಮ್ಮೆ ನಿದ್ದೆ ಮಾಡ್ಕೊಂಡು ಎದ್ದೋಳಷ್ಟರಲ್ಲಿ ದಾವಣಗೆರೆನೂ ಕ್ರಾಸಾಗಿ ಹೋಗ್ಬಿಟ್ಟಿದ್ದೀವಂತೆ ನಾವು. ನಮ್ಮ ವೈಫ್ ಹೇಳಿದ್ರು. ಸೊ ಬನ್ನಿ, ಇದು ನೋಡಿ ಕೇಬಲ್, ಚಾರ್ಜಿಂಗ್ ಕೇಬಲ್. ನೀವು ಚಾರ್ಜ್ ಎಲ್ಲ ಹಾಕ್ತೀರಾ ಅಂತ ಕೇಳಿದ್ರೆ ಇಲ್ಲ ಹಾಕ್ಕೊಬೋದು. ಈ ಟ್ರೈನಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಎಲ್ಲ ಲೈಟ್ಸ್ ಇದೆ, ಮತ್ತು ಇಲ್ಲಿ ಎಮರ್ಜೆನ್ಸಿಗೆ ಏನೇನು ಬೇಕು, ಟ್ರೈನ್ನ ಹೆಂಗೆ ಸ್ಟಾಪ್ ಮಾಡೋದು, ಹೆಂಗೆ ಮಾತಾಡೋದೆಲ್ಲ ಇನ್ಸ್ಟ್ರಕ್ಷನ್ ಇದೆ. ಸೊ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಟೈಮ್ ಆಯಿತು. ಸೊ ಬ್ರೇಕ್ಫಾಸ್ಟಲ್ಲಿ ಏನೇನಿರುತ್ತೆ, ಏನೇನು ನಿಮಗೆ ವಂದೇ ಭಾರತ್ ಟ್ರೈನಲ್ಲಿ ಬ್ರೇಕ್ಫಾಸ್ಟ್ಗೆ ಏನೇನು ಕೊಡ್ತಾರೆ ಅನ್ನೋದನ್ನ ಒನ್ ಬೈ ಒನ್ ರಿವ್ಯೂ ಮಾಡ್ತಾ ಹೋಗೋಣ. ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಬನ್ನಿ, ನಿಮಗೆ ನೋಡ್ಬೋದು ಒಂದು ಫೋರ್ಕ್ ಸ್ಪೂನ್ನ ಕೊಟ್ಟಿರ್ತಾರೆ. ಆಮೇಲೆ ಇಲ್ಲಿ ಒಂದು ವೆನಿಲಾ ಮುಫಿನ್ ಅಂತ ಏನು ಕೇಕು ಕೊಟ್ಟಿದ್ದಾರೆ. ಇದು ನೋಡ್ಬೋದು, ಚಟ್ನಿ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ನಿಮಗೆ ಈ ಥರದೊಂದು ದೊಡ್ಡದಾಗಿರೋ ಬಾಕ್ಸು. ಸೊ ಅದರಲ್ಲಿ ನೋಡ್ಬೋದು ನಿಮಗೆ ಪೊಂಗಲ್ಲು, ವಡ ಮತ್ತು ಕೇಸರಿ ಬಾತು ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಇದು ಅದಕ್ಕೆ ಸಾಂಬಾರು ಕೊಟ್ಟಿದ್ದಾರೆ. ಸಾಂಬಾರು ಜೊತೆ ಇದು ಏನಂತ ನೋಡಿದ್ರೆ ಇದು ಏನಲ್ಲ, ಅದ್ರ ಒಳಗಡೆ ಒಂದು ನಾರ್ಮಲ್ ಆಗ ಥರನೇ ಸ್ಪೋರ್ಕು ಮತ್ತು ಇದು ಏನಂತ ಅಂದರೆ ಟಿಶ್ಯೂ ಇರುತ್ತೆ, ಮೇ ಬಿ ಟಿಶ್ಯೂ ಇದೆ. ಸೊ ಚೆನ್ನಾಗಿದೆ. ಬನ್ನಿ ಟೇಸ್ಟು ಕೂಡ ಮಾಡಿ ನೋಡೋಣ. ಅದಕ್ಕಿಂತ ಮುಂಚೆ ಈ ದೊಡ್ಡ ಬಾಕ್ಸ್ ಓಪನ್ ಮಾಡಿದ್ರೆ ಈ ಥರ ಇರುತ್ತೆ ಕಾಣ್ಸೋಕ್ಕೆ. ಸೊ ಬನ್ನಿ ಪೊಂಗಲ್ನ ಟ್ರೈ ಮಾಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ನೋಡೋಕ್ಕೆ ಸ್ವಲ್ಪ ತಣ್ಣಗೇ ಇತ್ತು, ಪರವಾಗಿಲ್ಲ, ಚೆನ್ನಾಗಿತ್ತು. ಆಚೆ ಕಡೆ ಹೆಂಗೆ ಸಿಗುತ್ತೋ ಹಂಗೇ ಇತ್ತು. ಇನ್ನು ಪಕ್ಕದಲ್ಲಿ ಕೇಸರಿ ಬಾತ್ ಇದೆ. ಸೊ ಅದನ್ನು ಟ್ರೈ ಮಾಡಿ ನೋಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ, ಅದೂ ಚೆನ್ನಾಗಿತ್ತು. ನಮ್ಮ ವೈಫ್ ಕೂಡ ಅದೇ ಹೇಳ್ತಾಯಿದ್ರು, ಪೊಂಗಲ್ಗಿಂತ ಕೇಸರಿ ಬಾತು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ಬ್ರೇಕ್ಫಾಸ್ಟ್ ಮಾಡ್ತಾ ಆಚೆಗಡೆನೂ ಈ ವ್ಯೂನ ನೋಡ್ತಾ ಎಂಜಾಯ್ ಮಾಡ್ಕೋತಾ ಹೋಗ್ತಾಯಿದ್ವಿ. ಇವಾಗ ನಮ್ಮ ವೈಫು ಇಲ್ಲೇ ನೋಡ್ಬೋದು ಪಕ್ಕದಲ್ಲಿ ಅವ್ರು ತಿಂತಾಯಿದ್ರು. ಅವ್ರು ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ನಿಮಗೆ ವ್ಯೂಸ್ ಕೊಡೋಣ. ಹಾಗೆ ಹೋಗೋ ಜರ್ನಿಯಲ್ಲಿ ಸಖತ್ತಾಗಿರೋ ವ್ಯೂಗಳು ಇದೆ. ಸೊ ಅದನ್ನು ನೋಡ್ತಾನೆ ಎಂಜಾಯ್ ಮಾಡ್ಬೋದು. ಎಟ್ ಲಾಸ್ಟ್ ನಿಮಗೆ ಕೇಕ್ ಕೊಟ್ಟಿದ್ರಲ್ವ, ಆ ಕೇಕ್ನ ಕೂಡ ಟ್ರೈ ಮಾಡಿದ್ವಿ. ಅದು ಕೂಡ ಸೂಪರಾಗಿತ್ತು. ಸೊ ಓವರಾಲ್ ಹೇಳ್ಬೇಕಂತ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಹುಬ್ಳಿ ರೀಚ್ ಆಗಿಬಿಟ್ಟಿದ್ವಿ. ನಾವು ಅಂದ್ಕೊಂಡಿದ್ವಿ 6 hours ಆಗುತ್ತೆ ಅಂತ ಹೇಳ್ಬಿಟ್ಟು. ಇದು ನೋಡಿಬಿಟ್ರೆ ಬರೀ 5 hoursಲ್ಲಿ ಬೆಂಗಳೂರಿಂದ ಹುಬ್ಳಿ ರೀಚ್ ಆಗಿರೋದು. ನೋಡ್ತಿರ್ಬೋದು ನೀವು, ಇದು ಹುಬ್ಳಿ ರೈಲ್ವೆ ಸ್ಟೇಷನ್ನು. ಸೊ ಇಲ್ಲಿಂದ ಧಾರವಾಡ ನೆಕ್ಸ್ಟ್ ಸ್ಟಾಪು. ಬರೀ ಒಂದು 10-15 ಮಿನಿಟ್ಸಲ್ಲಿ ಹೋಗ್ಬಿಡುತ್ತೆ. ಸೊ ನೋಡಿ, ಹುಬ್ಳಿ ರೈಲ್ವೆ ಸ್ಟೇಷನ್ನು ನೋಡೋಕ್ಕೂ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಹುಬ್ಳಿ ರೈಲ್ವೆ ಸ್ಟೇಷನ್ ನೋಡ್ತಾ ಇರೋದು ಫಸ್ಟ್ ಟೈಮು. ಚೆನ್ನಾಗಿದೆ ನೋಡೋಕ್ಕೂ. ಆಮೇಲೆ ಇದು ನೋಡ್ಬೋದು ನೀವು, ನಾನು ಮುಂಚೆನೇ ಹೇಳಿದ್ದೆ ನಿಮಗೆ ಹೊರಗಡೆ ವ್ಯೂನ ಆಮೇಲೆ ತೋರಿಸ್ತೀನಿ ಅಂದ್ಬಿಟ್ಟು. ಸೊ ನೋಡೋಕ್ಕೆ ವಂದೇ ಭಾರತ್ ಟ್ರೈನ್ ಹೆಂಗಿರುತ್ತೆ ಅಂತ. ಇನ್ನು ನಿಮಗೆ ಧಾರವಾಡ ನಾನು ಹೋಗಿ ರೀಚ್ ಆದಮೇಲೂ ಆ ಫ್ರಂಟ್ ಫೇಸ್ ಹೆಂಗಿರುತ್ತೆ ಅಂತ
ತೋರಿಸ್ತೀನಿ ನಿಮಗೆ. ನನಗೆ ಆ್ಯಕ್ಚುಲಿ ಬೆಂಗಳೂರಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಬಿಕಾಸ್ ನಾವು ಬೇರೆ ಟ್ರೈನ್ ಹತ್ಬಿಟ್ಟಿದ್ವಿ. ಆಮೇಲೆ ಗೊತ್ತಾಗಿದ್ದು ನಮಗೆ ನಾವು ಹತ್ತಿರೋದು ರಾಂಗ್ ಟ್ರೈನು, ಇದಲ್ಲ ಅಂದ್ಬಿಟ್ಟು. ಸೊ ಬನ್ನಿ ನೋಡಿ, ನಾವು ರೆಡಿ ಆಗ್ತಾ ಇದ್ದೀವಿ, ಎಲ್ಲ ಪ್ಯಾಕೆಲ್ಲ ಮಾಡ್ಕೊಂಡ್ವಿ. ಅಂದರೆ ಆಚೆಗಡೆ ಏನೇನು ತೆಗೆದಿಟ್ಟಿದ್ವಿ ಅದನ್ನೆಲ್ಲ ಮತ್ತೆ ಹಾಕ್ಕೊಂಡ್ವಿ. ಧಾರವಾಡ ಬಂದ್ವಿ, ಇನ್ನೊಂದೇನು 10 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಅಂತೂ ಇಂತೂ ಧಾರವಾಡ ಬಂದು ರೀಚ್ ಆದ್ವಿ. ಬನ್ನಿ ನಿಮಗೆ ಆಚೆಗಡೆದು ಟ್ರೈನ್ದು ಹೇಳಿದ್ನಲ್ವ ಫ್ರಂಟ್ ಫೇಸ್ ಹೆಂಗೆ ಕಾಣಿಸುತ್ತೆ ಅಂತ, ಅದನ್ನು ತೋರಿಸ್ಬಿಟ್ಟು ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಮತ್ತು ನಾವು ಹೋಗ್ತೀವಿ. ನಮ್ಮ ಅತ್ತೆ ಮನೆ ಏನು ಜಾಸ್ತಿ ದೂರ ಇಲ್ಲ, ಇಲ್ಲಿಂದ ಬರೀ ಒಂದು 10 ಮಿನಿಟ್ಸ್ ವಾಕ್ ಅಷ್ಟೇ. ರೈಲ್ವೆ ಸ್ಟೇಷನ್ಗೆ ಹತ್ರನೇ ಇದೆ, ನೋಡ್ತಿರ್ಬೋದು ನೀವು. ವಂದೇ ಭಾರತ್ ಟ್ರೈನ್ ನೋಡೋಕ್ಕೆ ಹಿಂಗೆ ಕಾಣಿಸುತ್ತೆ. ಇನ್ನು ಫ್ರಂಟಲ್ಲಿ ನೀವು ನೋಡ್ಬೇಕಂತ ಹೇಳಿದ್ರೆ ಸೊ ಈ ಥರ ಇರುತ್ತೆ ನಿಮಗೆ ಫ್ರಂಟಿಂದ ನೋಡ್ಬೇಕಂತ ಹೇಳಿದ್ರೆ. ಈ ಜಪಾನಲ್ಲಿ ಒಳ್ಳೆ ಬುಲೆಟ್ ಟ್ರೈನ್ ಇರುತ್ತಲ್ಲ, ಆ ಥರ ಇರುತ್ತೆ ಶೇಪು. ಸೊ ಓಕೆ, ಬನ್ನಿ ಹೋಗೋಣ. ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋಗಬೇಕು ನಮ್ಮ ಅತ್ತೆ ಮನೆ ಹತ್ರ. ಇದು ಆಚೆಗಡೆ ವ್ಯೂ ರೈಲ್ವೆ ಸ್ಟೇಷನ್ದು. ಸೊ ತುಂಬ ಥ್ಯಾಂಕ್ ಯು ಸ್ನೇಹಿತರೆ, ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ. ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ನಾವಿವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋ ಮಾಡೋದು ಉದ್ದೇಶ ಇಷ್ಟೇ, ಒಂದು ವಂದೇ ಭಾರತ್ ಟ್ರೈನ್ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ತೋರಿಸ್ಬೇಕು ಅಂತ. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ವೀಡಿಯೋಸ್ ಅಂತ ಕೇಳ್ಕೊತ. ಸೊ ಸಿಗೋಣ ಮುಂದಿನ ವೀಡಿಯೋ ತನಕ, ಅಲ್ಲಿ ತನಕ ಬಾಯ್.